ಜನಕ ಮಹಾರಾಜನ ಪುರೋಹಿತರಾದಂತಹ ಶತಾನಂದರು ರಾಮನಿಗೆ ವಿಶ್ವಾಮಿತ್ರರು ಹಾಗೆ ವಸಿಷ್ಠರ ಕಥೆಯನ್ನು ಹೇಳುತ್ತಾ ಮುಂದುವರಿಸ್ತಾ ಇದ್ದಾರೆ. ಅಪಾರವಾದಂತಹ ಮೌಲ್ಯ ವಿನಿಮಯದಿಂದಲೂ ವಸಿಷ್ಠರು ಶಬಲೆಯನ್ನು ಪರಿತ್ಯಜಿಸಲು ಒಪ್ಪದೇ ಇದ್ದಾಗ ವಿಶ್ವಾಮಿತ್ರರು ವಸಿಷ್ಠರ ಕಾಮಧೇನುವನ್ನು ಬಲಾತ್ಕಾರಪೂರ್ವಕವಾಗಿ ಸೆಳೆದುಕೊಂಡು ಹೊರಟು ಬಿಡ್ತಾರೆ. ಅವರಿಂದ ಬಲಾತ್ಕಾರಪೂರ್ವಕವಾಗಿ ಸೆಳೆಯಲ್ಪಡುತ್ತಿದ್ದ ಶಬಲೆಯು ಬಹಳ ದುಃಖದಿಂದ ರೋಧಿಸ್ತಾ ಇದ್ದಾಳೆ. ಶೋಕಕ್ರಾಂತಳಾಗಿ ತನ್ನಲ್ಲಿಯೇ ಚಿಂತಿಸ್ತಾಳೆ. ವಿಶ್ವಾಮಿತ್ರನಿಂದಲೂ ಮತ್ತು ಅವನ ಸೇವಕರಿಂದಲೂ ಸೆಳೆಯಲ್ಪಡುತ್ತಾ ಬಹಳ ದುಃಖಿತಳಾದಂತಹ ನನ್ನನ್ನು ಮಹಾತ್ಮರಾದ ವಸಿಷ್ಠರು ಪರಿತ್ಯಜಿಸಿಬಿಟ್ಟರೆ, ಆತ್ಮದರ್ಶಿಗಳಾದ ಮಹರ್ಷಿಗಳಿಗೆ ನಾನು ಯಾವ ಅಪರಾಧವನ್ನು ಮಾಡಿದೆ? ನಾನು ನಿಶ್ಚಯವಾಗಿಯೂ ಪಾಪರಹಿತಳು. ಮೇಲಾಗಿ ನಾನವರ ಪರಮ ಭಕ್ತಳೂ ಆಗಿದ್ದೇನೆ. ಅವರಿಗೂ ನಾನು ಇಷ್ಟಳಾಗಿಯೇ ಇದ್ದೇನೆ. ಹೀಗಿದ್ದು ಧಾರ್ಮಿಕರಾದಂತಹ ವಸಿಷ್ಠರು ಇಂದು ನನ್ನನ್ನು ಪರಿತ್ಯಜಿಸುತ್ತಿದ್ದಾರೆ. ಹೀಗೆ ಬಾರಿ ಬಾರಿಗೂ ಚಿಂತಿಸುತ್ತಾ ನಿಟ್ಟುಸಿರನ್ನು ಬಿಡುತ್ತಾ ಶಬಲೆ ಶ್ರೇಷ್ಠವಾದಂತಹ ಓಜಸ್ಸಿನಿಂದ ಕೂಡಿದ್ದ ವಸಿಷ್ಠರ ಸಮೀಪಕ್ಕೆ ಅತಿ ವೇಗದಿಂದ ಧಾವಿಸಿ ಬರುತ್ತಾಳೆ. ತನ್ನನ್ನು ಸುತ್ತಮುತ್ತಲೂ ಹಿಡಿದುಕೊಂಡು ಸೆಳೆದಾಡುತ್ತಿದ್ದಂತಹ ನೂರಾರು ರಾಜಸೇವಕರನ್ನು ಕ್ಷಣ ಮಾತ್ರದಲ್ಲಿ ಮೈಯೊದರಿ ಕೆಳಕ್ಕೆ ಕೆಡವಿ ವಾಯುವೇಗದಿಂದ ಓಡುತ್ತಾ ಮಹಾತ್ಮರಾದ ವಸಿಷ್ಠರ ಪಾದಕಮಲಗಳನ್ನು ಸೇರುತ್ತಾಳೆ ಶಬಲೆ. ಹಾಗೆ ಬಂದಂತಹ ಶಬಲೆಯು ಅಳುತ್ತಾ ಹೇಳ್ತಾ ಇದ್ದಾಳೆ, ಮಹರ್ಷಿಗಳೇ ಮಹರ್ಷಿಗಳೇ ಎಂಬುದಾಗಿ ಕಿರುಚುತ್ತಾ ಬಿಕ್ಕಿ ಬಿಕ್ಕಿ ಅಳುತ್ತಾ ಮೇಘದಂತೆ ಗಂಭೀರವಾದ ಧ್ವನಿಯಲ್ಲಿ ಹೇಳ್ತಾಳೆ, ನೀವೇಕೆ ನನ್ನನ್ನು ಪರಿತ್ಯಜಿಸಿದ್ದೀರಿ? ನೀವು ಪರಿತ್ಯಜಿಸಿದ ಕಾರಣದಿಂದಾಗಿ ಈ ವಿಶ್ವಾಮಿತ್ರನ ರಾಜಭಟರು ನನ್ನನ್ನು ಸೆಳೆದೊಯ್ಯುತ್ತಿದ್ದಾರೆ. ಶಬಲೆ ಹೀಗೆ ಹೇಳಿದ ತಕ್ಷಣವೇ ಬ್ರಹ್ಮರ್ಷಿಗಳಾದಂತಹ ವಸಿಷ್ಠರು ಶೋಕ ಸಂತಪ್ತ ಹೃದಯಳಾದ ತಂಗಿಯಂತಿದ್ದಂತಹ ಶಬಲೆಗೆ ಹೇಳ್ತಾರೆ, ಶಬಲೆ, ನಾನು ನಿನ್ನನ್ನು ಎಂದಿಗೂ ಪರಿತ್ಯಜಿಸುವುದಿಲ್ಲ. ನೀನು ನನಗೆ ಯಾವ ವಿಧವಾದಂತಹ ಅಪಕಾರವನ್ನೂ ಮಾಡಿಲ್ಲ. ಆದರೆ ಬಲದಿಂದ ಉನ್ಮತ್ತನಾಗಿರುವ ಮಹಾಬಲಶಾಲಿಯಾದ ಈ ರಾಜನು ನನ್ನ ಅನುಮತಿ ಇಲ್ಲದೆಯೇ ಬಲಾತ್ಕಾರಪೂರ್ವಕವಾಗಿ ನಿನ್ನನ್ನು ಸೆಳೆದೊಯ್ಯುತ್ತಿದ್ದಾನೆ. ಈಗ ನಾನೇನು ಮಾಡಲಿ? ಅವನಷ್ಟು ಬಲವು ನನಗಿಲ್ಲ. ಪ್ರಕೃತದಲ್ಲಿ ಈ ರಾಜನು ನನ್ನ ಅತಿಥಿಯಾಗಿರುವನು. ಬಲಿಷ್ಠನಾದ ರಾಜ, ಅದರಲ್ಲಿಯೂ ಕ್ಷತ್ರಿಯ ರಾಜ, ಚಕ್ರವರ್ತಿ. ಇಂತಹವನ ವಿಷಯದಲ್ಲಿ ನಾನು ಏನು ಮಾಡಬಲ್ಲೆನು? ಇದೂ ಅಲ್ಲದೆ ಕುದುರೆಗಳಿಂದಲೂ ರಥಗಳಿಂದಲೂ ಆನೆಗಳಿಂದಲೂ ಧ್ವಜ ಪತಾಕೆಗಳಿಂದಲೂ ಕಾಲಾಳುಗಳಿಂದಲೂ ಪರಿಪೂರ್ಣವಾಗಿರುವ ಒಂದು ಅಕ್ಷೌಹಿಣಿ ಸೈನ್ಯವೂ ಇವನಲ್ಲಿದೆ. ಅದರಿಂದ ಇವನು ಮಹಾಬಲಶಾಲಿಯಾಗಿದ್ದಾನೆ. ವಸಿಷ್ಠರು ಹೀಗೆ ಹೇಳಿದ ತಕ್ಷಣವೇ ವಚನಜ್ಞಳಾದಂತಹ ಶಬಲೆ ಅಸಮಾನವಾದ ಕಾಂತಿಯಿಂದ ಕೂಡಿರುವ ಬ್ರಹ್ಮರ್ಷಿಗಳಾದ ವಸಿಷ್ಠರಿಗೆ ವಿನಯಯುಕ್ತವಾದಂತಹ ಮಾತುಗಳನ್ನು ಹೇಳ್ತಾ ಇದ್ದಾಳೆ. ಮಹರ್ಷಿಗಳೇ, ಬ್ರಾಹ್ಮಣನಿಗೆ ಇರುವ ಬಲದೊಡನೆ ಹೋಲಿಸಿದರೆ ಕ್ಷತ್ರಿಯನ ಬಲವು ಅಲ್ಪವೆಂದೇ ತತ್ವಜ್ಞರು ಹೇಳುತ್ತಾರೆ. ನನಗೆ ತಿಳಿದಿರುವಂತೆ ಬ್ರಹ್ಮಬಲ ಎಂಬುದು ದಿವ್ಯವಾದುದು ಮತ್ತು ಕ್ಷತ್ರಿಯನಿಗೆ ಇರುವ ಬಲಕ್ಕಿಂತಲೂ ಹೆಚ್ಚಿನದು. ನಿಮ್ಮ ಬಲವನ್ನು ಅಳೆಯುವ ಸಾಧ್ಯತೆಯೇ ಇಲ್ಲ. ಅಪ್ರಮೇಯವಾದ ಬಲವುಳ್ಳವರು ನೀವು. ನಿಮ್ಮ ತೇಜಸ್ಸು ಸಹಿಸಲು ಅಶಕ್ಯವಾದುದು. ದುರಾಸದವಾದ ಬ್ರಹ್ಮ ತೇಜಸ್ಸನ್ನು ನೀವು ಹೊಂದಿದ್ದೀರಿ. ಆದುದರಿಂದ ಮಹಾಪರಾಕ್ರಮವುಳ್ಳ ವಿಶ್ವಾಮಿತ್ರನು ನಿಮಗಿಂತಲೂ ಹೆಚ್ಚಿನ ಬಲಶಾಲಿಯಲ್ಲ. ನಿಮ್ಮಿಂದ ಪೋಷಿತಳಾಗಿ ಮತ್ತು ಅನುಗೃಹೀತಳಾಗಿ ಬ್ರಹ್ಮ ಬಲವನ್ನು ಪಡೆದಿರುವ ನನ್ನನ್ನು ವಿಶ್ವಾಮಿತ್ರನ ದರ್ಪ ವಿಧ್ವಂಸನ ಕಾರ್ಯಕ್ಕೆ ನಿಯೋಜಿಸಿರಿ, ಅನುಗ್ರಹಿಸಿ ಕಳುಹಿಸಿರಿ. ದುರಾತ್ಮನಾದ ಆ ವಿಶ್ವಾಮಿತ್ರನಿಗೆ ಯಾವ ದರ್ಪವಿದೆಯೋ, ಯಾವ ಬಲವಿದೆಯೋ ಅವೆಲ್ಲವನ್ನೂ ಕ್ಷಣ ಮಾತ್ರದಲ್ಲಿ ನಾನು ನಾಶಪಡಿಸುತ್ತೇನೆ. ಶಬಲೆಯು ಹೀಗೆ ಹೇಳಿದ ನಂತರ ಮಹಾಯಶೋವಂತರಾದ ವಸಿಷ್ಠರು ಹೇಳ್ತಾರೆ, ಶಬಲೆ, ನಿನ್ನ ಇಚ್ಛೆಯಂತೆ ಶತ್ರುಬಲ ವಿನಾಶಕವಾದ ಸೈನ್ಯವನ್ನು ಸೃಷ್ಟಿಸಿಬಿಡು ಎಂಬುದಾಗಿ.
ವಸಿಷ್ಠರಿಂದ ಅನುಗ್ರಹ ವಚನವನ್ನು ಪಡೆದು ಶಬಲೆಯು ಹುಂಬಾ ಎಂದು ಧ್ವನಿ ಮಾಡ್ತಾಳೆ. ಒಡನೆಯೇ ಪಹ್ಲವ, ಶಕ, ಯವನ, ಕಾಂಭೋಜ, ಬರ್ಬರರೆ ಮುಂತಾದಂತಹ ಮ್ಲೇಚ್ಛ ಜಾತಿಯ ಸೈನಿಕರನ್ನು ನೂರಾರು ಸಂಖ್ಯೆಯಲ್ಲಿ ಸೃಷ್ಟಿ ಮಾಡುತ್ತಾಳೆ. ವಿಶ್ವಾಮಿತ್ರರು ನೋಡುತ್ತಿದ್ದಂತೆಯೇ ಅವರ ಅಪಾರ ಸೈನ್ಯಗಳೆಲ್ಲವನ್ನು ಶಬಲೆಯಿಂದ ಉತ್ಪನ್ನರಾದ ಸೈನಿಕರು ಧ್ವಂಸ ಮಾಡಿದರು. ಶಬಲೆಯು ಸೈನ್ಯಗಳನ್ನು ಸೃಷ್ಟಿಸುವಳು ಎಂದಾಗಲಿ, ಆ ಸೈನ್ಯಗಳು ತಮ್ಮ ಸೈನಿಕರನ್ನು ವಿನಾಶ ಮಾಡುವುದೆಂದಾಗಲಿ ವಿಶ್ವಾಮಿತ್ರರು ಯೋಚಿಸಿರಲಿಲ್ಲ. ತಮ್ಮ ಕಣ್ಣೆದುರಿನಲ್ಲಿಯೇ ಸೈನ್ಯಗಳು ಸಾವಿರಾರು ಸಂಖ್ಯೆಯಲ್ಲಿ ವಿನಾಶವಾದುದನ್ನು ಕಂಡಂತಹ ವಿಶ್ವಾಮಿತ್ರರು ಇನ್ನಷ್ಟು ಕ್ರುದ್ಧರಾಗಿ ಬಿಡ್ತಾರೆ. ಕೋಪದಿಂದ ವಿಕಸಿತವಾದ ಕ್ರೂರ ದೃಷ್ಟಿಯುಳ್ಳ ವಿಶ್ವಾಮಿತ್ರರು ರಥದಲ್ಲಿ ಕುಳಿತು ಮ್ಲೇಚ್ಛ ಸೈನಿಕರನ್ನು ಎದುರಿಸಿ ಅನೇಕ ವಿಧವಾದ ಆಯುಧ ವಿಶೇಷಗಳಿಂದ ಪಹ್ಲವಾದಿಗಳನ್ನು ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡಿಬಿಡ್ತಾರೆ. ತಾನು ಸೃಷ್ಟಿಸಿದ ನೂರಾರು ಪಹ್ಲವರು ವಿಶ್ವಾಮಿತ್ರರ ನಿಶಿತಾಯುಧಗಳಿಂದ ಕ್ಷಣ ಮಾತ್ರದಲ್ಲಿ ಹಿಂಸಿತರಾದುದನ್ನು ಕಂಡಂತಹ ಶಬಲೆಯು ಪುನಃ ಹೂಂಕಾರವನ್ನು ಮಾಡಿ ಯವನರಿಂದ ಕೂಡಿದ ಭಯಂಕರವಾದ ಸಾವಿರಾರು ಶಕರನ್ನು ಪುನಃ ಸೃಷ್ಟಿ ಮಾಡಿಬಿಟ್ಟಳು. ಯವನರಿಂದಲೂ ಮತ್ತು ಶಕರಿಂದಲೂ ಭೂಮಿಯು ತುಂಬಿ ಹೋಗಿಬಿಟ್ಟಿತು. ಶಕರು ಪ್ರಭೆಯಿಂದ ಕೂಡಿದ್ದರು, ಮಹಾಪರಾಕ್ರಮಿಗಳಾಗಿದ್ದರು. ಅವರ ಮೈ ಬಣ್ಣವು ಹೊಂಬಣ್ಣದ ಸಂಪಿಗೆ ಹೂವಿನ ಕೇಸರದ ರೀತಿಯಲ್ಲಿ ಇತ್ತು. ತೀಕ್ಷ್ಣವಾದ ಕತ್ತಿಗಳನ್ನು ಹಿಡಿದಿದ್ದರು, ಪೀತಾಂಬರಗಳನ್ನು ಧರಿಸಿದ್ದರು. ಅಗ್ನಿಗಳ ಹಾಗೆಯೇ ಜಾಜ್ವಲ್ಯಮಾನವಾಗಿ ಪ್ರಕಾಶಿಸುತ್ತಿದ್ದ ಶಕ, ಯವನ ಸೈನಿಕರಿಂದ ವಿಶ್ವಾಮಿತ್ರರ ಸೈನ್ಯವು ಕ್ಷಣ ಮಾತ್ರದಲ್ಲಿ ಧ್ವಂಸವಾಗಿ ಬಿಟ್ಟಿತು. ತಮ್ಮ ಸೈನ್ಯಗಳೆಲ್ಲವೂ ಪುನಃ ದಗ್ಧವಾದುದನ್ನು ಕಂಡು ತೇಜಸ್ವಿಗಳಾದ ವಿಶ್ವಾಮಿತ್ರರು ಅನೇಕ ವಿಧವಾದ ಅಸ್ತ್ರಗಳನ್ನು ಶಬಲೆಯ ಸೈನ್ಯದ ಮೇಲೆ ಪ್ರಯೋಗಿಸಿಬಿಟ್ಟರು. ಅದರಿಂದಾಗಿ ಯವನ, ಕಾಂಭೋಜ, ಬರ್ಬರ ಸೈನ್ಯಗಳು ವ್ಯಾಕುಲಗೊಂಡವು. ಇಲ್ಲಿಗೆ ಬಾಲಕಾಂಡದ 54ನೆಯ ಸರ್ಗ ಸಂಪನ್ನಗೊಂಡಿದೆ. ಧನ್ಯವಾದಗಳು.